ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿ ಒಳಗ ಜೈಪುರದಲ್ಲಿ ಇರ್ತಕ್ಕಂತಹ ಜನರ ಉಡುಗೆ ತೊಡುಗೆ ಯಾವ ರೀತಿ ಇರ್ತಾವು ಅಂತ ಹೇಳಿ ತಿಳ್ಕೊಂಡ್ರಿ. ಇನ್ನು ಅಲ್ಲಿ ಇರ್ತಕ್ಕಂತಹ ಕೋಟೆ, ಅರಮನೆಗಳು, ದೇವಾಲಯಗಳ ಕುರಿತು ನಾವು ತಿಳ್ಕೊಳ್ಳೋಣ. ನಾವು ನಗರವನ್ನು ಕಳೆದು ಸುಂದರವಾದ ರಸ್ತೆಗಳಲ್ಲಿ ಹಾದು ಉನ್ನತ ಬೆಟ್ಟಗಳಿಗೆ ಅಭಿಮುಖವಾಗಿ ಹೊರಟೆವು. ಇನ್ನೊಂದು 4 ಮೈಲಿಗೆ ಅಂಬೇರದ ಬೆಟ್ಟ ಸಿಗುತ್ತದೆ. ಅಂಬೇರ ಜೈಪುರದ ಪೂರ್ವಕಾಲದ ರಾಜಧಾನಿ. ಹಳೆಯ ಕೋಟೆ, ಅರಮನೆಗಳೆಲ್ಲ ಅಲ್ಲಿವೆ. ಸಂಜೆ ಮುಂಜಾನೆಗಳಲ್ಲಿ ಅಲ್ಲಿಯ ಗುಡ್ಡ, ಬೆಟ್ಟ ಹಾಗೂ ಕಣಿವೆಗಳು ಅಪೂರ್ವ ಮೋಹಕತೆಯನ್ನು ತಾಳುತ್ತವೆ. ಹಿಂದೆ ನಾನು ಅಲ್ಲಿಗೆ ಹೋದಾಗ ಜನವಸತಿ ಇದ್ದಿರಲಿಲ್ಲ. ಹಲವಾರು ಪ್ರಾಚೀನ ಗುಡಿಗೋಪುರಗಳು ಗೂಬೆಯ ಮನೆಗಳಾಗಿದ್ದವು. ಈಗ ಹಾಗಿಲ್ಲ. ನೂರಾರು ಸಿಂಧಿ ಕುಟುಂಬಗಳು ಅಲ್ಲಿ ಮನೆ ಮಾಡಿಕೊಂಡಿವೆ. ಕಾರಂತರು ಜೈಪುರ ನಗರವನ್ನ ದಾಟ್ಕೊಂಡು, ಸುಂದರವಾದಂತಹ ರಸ್ತೆಗಳನ್ನ ದಾಟ್ಕೊಂಡು, ಅಲ್ಲಿರ್ತಕ್ಕಂತಹ ಬೆಟ್ಟ ಗುಡ್ಡಗಳನ್ನೆಲ್ಲ ನೋಡ್ಕೊಂಡು ಸೌಂದರ್ಯವನ್ನ ಸವಿತಾ ಅಂಬೇರ ಬೆಟ್ಟಕ್ಕೆ ಹೊಂಟ್ರು. ಇನ್ನೇನು 4 ಮೈಲ್ ಅಷ್ಟ ಅಂಬೇರ ಬೆಟ್ಟಕ್ಕೆ ಹೋಗುದು. ಈ ಅಂಬೇರ ಯಾವುದು ಅಂತಂದ್ರ ಜೈಪುರದ ಪೂರ್ವಕಾಲದ ರಾಜಧಾನಿ ಆಗಿತ್ತು. ಅಲ್ಲಿ ಹಲವಾರು ಕೋಟೆಗಳಿದ್ವು, ಅರಮನೆಗಳಿದ್ವು. ಆ ಅರಮನೆ ಮತ್ತು ಕೋಟೆಗಳನ್ನ ನಾವು ಬೆಳಿಗ್ಗೆ ಮತ್ತು ಸಾಯಂಕಾಲ ನೋಡ್ಬೇಕು ಅಂತ ಹೇಳಿ ಕಾರಂತರು ಹೇಳ್ತಾರೆ. ಯಾಕ ಬೆಳಿಗ್ಗೆ ಮತ್ತು ಸಾಯಂಕಾಲ ನೋಡ್ಬೇಕು? ಅಲ್ಲಿ ನಿಶಬ್ದವಾಗಿರ್ತೈತಿ. ಹಲವಾರು ಪಕ್ಷಿಗಳ ಕಲರವ ಕೇಳಿಸ್ತಾ ಇರ್ತೈತಿ. ಮಸಕಾದಂತಹ ಮುಂಜಾವಿನಲ್ಲಿ ನಾವು ಅದನ್ನು ನೋಡ್ಬೇಕು. ಅವಾಗ ನಮ್ಮ ಕಣ್ಣಿನ ಸೌಂದರ್ಯ ಹೆಚ್ಚಾಕೊಂತ ಹೋಗ್ತೈತಿ ಅಂತ ಹೇಳಿ ಹೇಳ್ತಾರೆ. ಇನ್ನ ಅಲ್ಲಿರ್ತಕ್ಕಂತಹ ಗುಡ್ಡ, ಬೆಟ್ಟ, ಕಣಿವೆಗಳನ್ನ ನೋಡ್ಬೇಕು. ಅವು ಅಪೂರ್ವವಾದಂತಹ ಮೋಹಕತೆಯನ್ನ, ಸೌಂದರ್ಯತೆಯನ್ನ ಹೊಂದವ. ಅಲ್ಲಿಯ ಗಾಳಿ, ಹಚ್ಚ ಹಸಿರಾದಂತಹ ವಾತಾವರಣ, ಮೋಡಗಳನ್ನ ತುಂಬಿದಂತಹ ಆಗಸ, ಆ ಹಕ್ಕಿಗಳ ಕಲರವ, ಇದನ್ನೆಲ್ಲವನ್ನ ನೋಡಿದಾಗ ಆಗುವಂತ ಖುಷಿ ಐತಲ್ಲ, ಅದಕ್ಕೆ ಬೆಲೆ ಕಟ್ಟಕ ಸಾಧ್ಯನೇ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಕಾರಂತರು ಮುಂದುವರೆದು ಹೇಳ್ತಾರ, ನಾ ಬಂದದ್ದು ಇದ ಮೊದ್ಲೇನಲ್ಲ. ಈ ಹಿಂದೊಮ್ಮೆ ಅಂಬೇರಕ್ಕೆ ಬಂದಿದ್ದ ಗುಡಿ ಗೋಪುರಗಳು ಹೆಂಗದಾವ ಅಂತ ಹೇಳಿ ನೋಡಕ್ ಹೋದಾಗ ಅಲ್ಲಿ ಗೂಬೆಗಳ ಮನೆ ಮಾಡಿದ್ದು. ಅದನ್ನೆಲ್ಲ ನೋಡಿ ನನ್ನ ಮನಸ್ಸಿಗೆ ಆಘಾತ ಆಗಿಬಿಡ್ತು. ಏನಪ್ಪ ಇಷ್ಟು ಸುಂದರವಾದಂತಹ ದೇವಾಲಯಗಳು ಹಿಂಗ ಹಾಳಾಗಿ ಹೊಂಟಾವ ಅಂತ ಹೇಳಿ ಅನಿಸ್ತು. ಆದ್ರ ಈಗ ಹಂಗಿಲ್ಲ. ಯಾಕಂದ್ರ ಅಲ್ಲಿ ನೂರಾರು ಸಿಂಧಿ ಕುಟುಂಬಗಳು ಮನೆ ಮಾಡ್ಕೊಂಡದಾವ. ಆದ್ದರಿಂದ ಈ ಗುಡಿಗಳು ಸ್ವಚ್ಛವಾಗ್ಯಾವ, ಸುಂದರತೆಯ ತಾಣಗಳಾಗ್ಯಾವ ಅಂತ ಹೇಳಿ ಕಾರಂತರು ಹೇಳ್ತಾರ. ಅಂಬೇರದ ಬುಡದಲ್ಲಿ ಒಂದು ಪುಟ್ಟ ಕೆರೆ. ಕೆರೆಯ ನೋಟ ಸುಂದರವಾದ ನೋಟ. ಸುತ್ತಲಿನ ಮರಗಳಲ್ಲಿ ಎಳೆ ಹಸಿರು ತಳಿರುಗಳು ಚಿಗುರಿದ್ದು ಮರಗಳು ಹಚ್ಚಗೆ ಕಾಣಿಸುತ್ತಿದ್ದವು. ಕೆರೆಯ ಮಗ್ಗುಲಿನಿಂದ ಮುಂದುವರಿದರೆ ಸುಂದರ ಉದ್ಯಾನವನವೊಂದು ಕಾಣಿಸುತ್ತದೆ. ಬಳಿಯಲ್ಲೇ ಕೆಂಪು ಕಲ್ಲಿನ ಹಳೆಯ ಕಾಲದ ಕೆಲವೊಂದು ಸುಂದರ ಪ್ರತಿಮೆಗಳಿವೆ. ಪ್ರಾಚೀನ ರಜಪೂತ ಕೆತ್ತನೆಯ ಸರಳತೆ, ವೈಖರಿ, ಭವ್ಯತೆಗಳೆಲ್ಲ ಕಾಣಿಸುತ್ತವೆ. ಉದ್ಯಾನವನವನ್ನು ಹಾಯ್ದು ದಿಡ್ಡಿಯ ಬಾಗಿಲೊಂದನ್ನು ದಾಟಿ ಕೋಟೆಯ ದಾರಿಯನ್ನು ಏರಿ ಹೋಗಬೇಕು. ಏರುತ್ತಾ ಹೋದಂತೆ ಕೆಳಗಿನ ನೋಟ ರಮಣೀಯವಾಗುತ್ತಾ ಹೋಗುವುದು. ನಾವು ಅವಸರವಾಗಿ ಕೋಟೆಯನ್ನು ಸೇರಿದೆವು. ಕೋಟೆಯ ಒಳಗೆ ಅರಮನೆ, ಅರಮನೆಗೆ ಸಂಬಂಧಿಸಿದ ಸಭಾಂಗಣ, ದೇವಾಲಯ ಮೊದಲಾದವನ್ನು ಅಲ್ಲಿ 2-3 ಅಂತಸ್ತುಗಳಲ್ಲಿ ರಚಿಸಿದ್ದಾರೆ. ಅಂಬೇರದ ಬೆಟ್ಟವನ್ನ ಏರ್ಕೊಂತ ಹೊಂಟ್ರು. ಆ ಅಂಬೇರದ ಬುಡದಲ್ಲಿ ಒಂದು ಕೆರೆ ಕಾಣಿಸ್ತು. ಆ ಕೆರೆಯ ನೋಟ ಎಷ್ಟು ಸುಂದರವಾಗಿತ್ತು ಅಂತಂದ್ರ ಸುತ್ತಲೂ ಗಿಡ ಮರಗಳು ಬೆಳೆದಿದ್ವು. ಮರಗಳು ಹಚ್ಚಗ ಕಾಣಿಸ್ತಾ ಇದ್ವು ಅಂತ ಅಂದ್ರ ಹಸಿರಾಗಿ ಕಂಗೊಳಿಸ್ತಾ ಇದ್ವು. ಇನ್ನು ಈಗ ತಾನೇ ಚಿಗುರೊಡೆದು ಕೆಲವೊಂದಿಷ್ಟು ಸಸಿಗಳು ಬೆಳಿತಾ ಇದ್ವು. ಆ ಹಸಿರಿನಿಂದ ಆ ಕೆರೆಯ ನೋಟ ಇನ್ನೂ ಸುಂದರವಾಗಿ ಕಾಣಿಸ್ತಾ ಇತ್ತು. ಅದರ ಬಾಜುಕ ಹಾದು ಹೋದ್ರ ಒಂದು ಸುಂದರ ಉದ್ಯಾನವನ. ಆ ಉದ್ಯಾನವನದೊಳಗ ಅದರ ಅಕ್ಕಪಕ್ಕದೊಳಗ ಕೆಂಪು ಕಲ್ಲಿನ
ಹಳೆ ಕಾಲದ ಕೆಲವೊಂದು ಸುಂದರ ಪ್ರತಿಮೆಗಳು. ಆ ಪ್ರತಿಮೆಗಳನ್ನ ಯಾರು ರಚಿಸಿದ್ರು ಅಂತಂದ್ರೆ ಪ್ರಾಚೀನ ರಜಪೂತರು. ಆ ಪ್ರತಿಮೆಗಳನ್ನ ನೋಡಿದ ತಕ್ಷಣ ಭವ್ಯತೆ ಎದ್ದು ಕಾಣಿಸ್ತಾ ಇತ್ತು. ಅಷ್ಟೊಂದು ಸರಳತೆ ವೈಖರಿಯನ್ನ ಹೊಂದಿರತಕ್ಕಂತಹ ಪ್ರತಿಮೆಗಳು ಅವಾಗಿದ್ವು. ಆ ಉದ್ಯಾನವನವನ್ನೆಲ್ಲ ನೋಡಿ ಇನ್ನು ಕೋಟೆ ದಾರಿಯನ್ನ ಹಿಡಿತಾರ. ಅಂಬೇರ ಕೋಟೆಯನ್ನು ನೋಡಕ ಇನ್ನ ಬೆಟ್ಟವನ್ನ ಹತ್ತುವಂತಹ ಸಂದರ್ಭದೊಳಗ ಕೆಳಗೆ ಮುಖ ಮಾಡಿ ನೋಡ್ತಾರ. ಎಷ್ಟು ಸುಂದರವಾಗಿ ಕಾಣಿಸ್ತಾ ಐತಿ ಅಂತಂದ್ರೆ ಅದನ್ನ ಇನ್ನೊಮ್ಮೆ ನೋಡ್ಬೇಕು ಅಂತ ಹೇಳಿ ಅವ್ರ ಮನಸ್ಸು ಹೇಳ್ತಾ ಇರ್ತೈತಿ. ಅದನ್ನ ನಾವು ಹೇಳಿದ್ರೆ ಅಷ್ಟೇ ಅಲ್ಲ, ಅಲ್ಲಿ ಹೋಗಿ ನೋಡಿ ಅನುಭವಿಸ್ಬೇಕು. ಆ ಅನುಭವ ನಮಗಾದಾಗ ಅಲ್ಲಿಯ ಒಂದು ವೈಖರಿ ಯಾವ ರೀತಿ ಇತ್ತು ಅಂತ ಹೇಳಿ ಗೊತ್ತಾಗ್ತದೆ. ಹಂಗೋ ಹಿಂಗೋ ಮಾಡಿ ಅವಸರ ಹೋಗಿ ಕೋಟೆಯನ್ನ ಸೇರ್ತಾರ. ಆ ಕೋಟೆಯೊಳಗ ಅರಮನೆ ಇರ್ತತಿ. ಆ ಅರಮನೆಗೆ ಸಂಬಂಧಿಸಿದಂಗ ಅಲ್ಲಿ ಸಭಾಂಗಣ, ದೇವಾಲಯ ಮೊದಲಾದವುಗಳು ನೋಡ್ತಾರ. ಅವೆಲ್ಲವನ್ನು 3 ಅಂತಸ್ತಿನೊಳಗ ಕಟ್ಸಿದ್ರಂತೆ. ಆ ಅರಮನೆ ಯಾವ ರೀತಿ ಇತ್ತು ಅನ್ನೋದನ್ನ ನಾವು ಮುಂದಿನ ತರಗತಿ ಒಳಗ ನೋಡೋಣ. ಧನ್ಯವಾದಗಳು.